ಪರಂ ಶಾಂತಿ. ಬಾಪೂಜಿಯವರ ಇಂದಿನ ಸಂದೇಶ ಬಹಳ ವಿಶೇಷವಾಗಿದೆ, ಇಂಪಾರ್ಟೆಂಟ್ ಆಗಿದೆ. ಸಂಪೂರ್ಣ ಜ್ಞಾನದ ಸಂಪೂರ್ಣ ಮುರಳಿಯ ಸಾರವೇ ಇಂದಿನ ವಿಶೇಷ ಸಂದೇಶವಾಗಿರುತ್ತದೆ. ಸಂಪೂರ್ಣ ಬೇಹದ್ನ ಸಾರವೇ ಇಂದಿನ ಪುರುಷಾರ್ಥ. ಇದನ್ನು ನಾವು ಪಾಲಿಸಿದರೆ ವಿಶ್ವ ಕಲ್ಯಾಣ ನಿಶ್ಚಿತ. ಎಲ್ಲ ಜ್ಞಾನದ ಸಾರವೆಂದರೆ ಮಕ್ಕಳಾದ ನಾವು ತಂದೆಯ ಸಮಾನರಾಗುವುದಾಗಿದೆ. ಅಂದರೆ ನಾವು ನಮ್ಮ ಒರಿಜಿನಲ್ ಸ್ಥಿತಿಯಲ್ಲಿ, ಮೂಲ ಸ್ಥಿತಿ, ಆತ್ಮಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತವಾಗುವುದೇ ಇಂದಿನ ಬೇಹದ್ ಜ್ಞಾನದ ಸಂಪೂರ್ಣ ಸಾರವಾಗಿದೆ. ಇದುವೇ ಇಂದಿನ ಬಾಪೂಜಿಯವರ ಸಂದೇಶವಾಗಿದೆ. ನಾವು ಬೇಹದ್ನ ತಂದೆಯ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವು ನಮ್ಮ ತಂದೆಯ ಸಮಾನರಾದ ಮಕ್ಕಳಾಗಬೇಕು. ಇದುವೇ ನಮ್ಮ ಸ್ವಸ್ಥಿತಿಯಾಗಿದೆ. ಹಾಗೂ ಈ ಒಂದು ಸ್ವಸ್ಥಿತಿಯಲ್ಲಿ ನಾವು ಸದಾ ಅಂದರೆ ನಿರಂತರವಾಗಿ ಸ್ಥಿತವಾಗಿರುವುದನ್ನು ಕಲಿಯಬೇಕು, ಅಭ್ಯಾಸ ಮಾಡಬೇಕು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮ ಮೊದಲನೆಯ ಸಬ್ಜೆಕ್ಟ್ ಜ್ಞಾನವಾಗಿದೆ. ಜ್ಞಾನ ಅಂದರೆ ನಿಮ್ಮ ಮೂಲ ಸ್ವಭಾವವನ್ನು ತಿಳಿದುಕೊಳ್ಳುವುದೇ ನಿಮ್ಮ ಜ್ಞಾನವಾಗಿರುತ್ತದೆ. ಎರಡನೆಯದು ಯೋಗ ಅಥವಾ ಧ್ಯಾನ. ಅಂದರೆ ಸದಾ ತಂದೆಯ ಸ್ಮೃತಿಯಲ್ಲಿದ್ದು ತಂದೆಯ ಸಮಾನ ಗುಣಗಳನ್ನು ಹಾಗೂ ಶಕ್ತಿಯನ್ನು ಪಡೆದುಕೊಳ್ಳುತ್ತಾ ನಮ್ಮ ಒರಿಜಿನಲ್ ಸ್ಥಿತಿಯಲ್ಲಿ ಸ್ಥಿತವಾಗುವುದೇ ಯೋಗ ಅಥವಾ ಧ್ಯಾನವಾಗಿದೆ. ಮೂರನೆಯ ವಿಷಯ ಧಾರಣೆ. ಧಾರಣೆ ಅಂದಾಗ ಸ್ಥೂಲ ಹಾಗೂ ಸೂಕ್ಷ್ಮ ಧಾರಣೆಗಳು ಬರುತ್ತವೆ. ತಂದೆಯು ಯಾವ ಒಂದು ಉದ್ದೇಶಕ್ಕಾಗಿ ಮಕ್ಕಳೊಂದಿಗೆ ಈ ಧರೆಗೆ ಇಳಿದಿದ್ದಾನೆಯೋ ಆ ಧಾರಣೆ ನಮ್ಮದಾಗಬೇಕು. ಅಂದರೆ ತಂದೆಯು ಈ ವಿಶ್ವ ಕಲ್ಯಾಣಕ್ಕಾಗಿ ಈ ಧರೆಗೆ ಇಳಿದಿದ್ದಾನೆ. ಇದು ನಮ್ಮ ಸ್ಥೂಲ ಧಾರಣೆಯಾಗಬೇಕು. ಸಂಪೂರ್ಣ ವಿಶ್ವದ ಕಲ್ಯಾಣವೇ ನಮ್ಮ ಸ್ಥೂಲ ಧಾರಣೆ. ಇನ್ನು ಸೂಕ್ಷ್ಮ ಧಾರಣೆ ಎಂದಾಗ ವ್ಯಕ್ತದಲ್ಲಿದ್ದು ಅವ್ಯಕ್ತ ಸ್ವರೂಪ ಅಂದರೆ ಪಂಚತತ್ವದಲ್ಲಿದ್ದು ಪರಮತತ್ವದಲ್ಲಿ ಅಥವಾ ಪರಮ ಲೈಟ್ನಲ್ಲಿ ಕನ್ವರ್ಟ್ ಆಗಿ ತಂದೆಯ ಸಮಾನರಾಗಿ ತಂದೆಯ ಕಾರ್ಯಗಳನ್ನು ಸಂಪೂರ್ಣಗೊಳಿಸುವುದೇ ಸೂಕ್ಷ್ಮ ಧಾರಣೆಯಾಗಿದೆ. ಮೂರನೆಯ ಸಬ್ಜೆಕ್ಟ್ ಆದಂತಹ ಧಾರಣೆಯೂ ಸಹ ನಮ್ಮನ್ನು ತಂದೆಯ ಸಮಾನರನ್ನಾಗಿ ಮಾಡುತ್ತದೆ. ನಾಲ್ಕನೆಯ ಸಬ್ಜೆಕ್ಟ್ ಸೇವೆ. ಸೇವೆ ಅಂದಾಗ ಎಲ್ಲ ಆತ್ಮಗಳ ಪ್ರತಿ ನಮ್ಮ ಭಾವನೆ ಶುದ್ಧವಾಗಿರಬೇಕು. ಇದು ಕೂಡ ನಮ್ಮನ್ನು ತಂದೆಯ ಸಮಾನ ಆತ್ಮರನ್ನಾಗಿ ಮಾಡುತ್ತದೆ. ಏಕೆಂದರೆ ಪರಮಪಿತ ತಂದೆ ಕರುಣಾಸಾಗರನಾಗಿದ್ದಾನೆ, ಪ್ರೇಮ ಸಾಗರನಾಗಿದ್ದಾನೆ. ಎಲ್ಲ ಆತ್ಮರಿಗೂ ತಂದೆಯು ಶುಭವನ್ನೇ ಬಯಸುತ್ತಾನೆ. ಆದ್ದರಿಂದ ಮಕ್ಕಳಾದ ನಮ್ಮಲ್ಲಿಯೂ ಸಹ ಈ ಭಾವನೆಯೇ ತುಂಬಿರಬೇಕು. ಈ ಒಂದು ವಿಷಯವೂ ಸಹ ನಮಗೆ ತಂದೆಯ ಸಮಾನ ಆತ್ಮರನ್ನಾಗಿ ಮಾಡುತ್ತದೆ. ನಾವು ಎಲ್ಲ ಆತ್ಮರಲ್ಲಿ ಒಳ್ಳೆಯ ಶುಭ ಭಾವನೆಯನ್ನೇ ಇಟ್ಟಾಗ ನಮ್ಮ ಎಲ್ಲ ಕರ್ಮಗಳು ಚುಕ್ತ ಆಗುತ್ತಾ ಹೋಗುತ್ತವೆ. ಅಂದರೆ ನಮ್ಮ ಕರ್ಮದ ಲೆಕ್ಕಾಚಾರಗಳೆಲ್ಲವೂ ಅಳಿಸಿ ಹೋಗುತ್ತವೆ. ಆಗ ನಾವು ಪರಮಪಿತ ತಂದೆಯ ನೆಚ್ಚಿನ ಮಕ್ಕಳಾಗುತ್ತೇವೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ತಂದೆ ಸಮಾನರಾಗಿ ಆಗಬೇಕು ಅಂತಂದರೆ ತಂದೆಯ ಸ್ಮರಣೆಯೊಂದಿಗೆ ನೀವು ಮನಸ, ವಾಚ ಹಾಗೂ ಕರ್ಮಣ ಈ ಮೂರರ ಮೇಲೆ ಸಂಪೂರ್ಣ ಚೆಕ್ಕಿಂಗನ್ನು ಮಾಡ್ತಾ ಇರಬೇಕಾಗುತ್ತೆ. ಮನಸ ಅಂತಂದಾಗ ನಾವು ಸದಾ ನಮ್ಮ ಮನಸ್ಸಿನ ಮೇಲೆ ನಿಗಾ ವಹಿಸಬೇಕು. ಅಂದರೆ ನಮ್ಮ ಮನಸ್ಸು ಬುದ್ಧಿ ಎಲ್ಲಿ ಓಡುತ್ತಿದೆ, ಎಲ್ಲಿ ಸಿಲುಕಿಕೊಳ್ಳುತ್ತಿದೆ ಎಂಬುದರ ಕಡೆ ನಮ್ಮ ಗಮನ ಸದಾ ಇರಬೇಕು. ಇನ್ನು ವಾಚ ಅಂದಾಗ ನಮ್ಮ ವಚನಗಳ ಮೇಲೆ ನಮಗೆ ಗಮನ ಇರಬೇಕು. ನಾನು ಏನನ್ನು ಮಾತನಾಡುತ್ತಿದ್ದೇನೆ, ಹೇಗೆ ಮಾತನಾಡುತ್ತಿದ್ದೇನೆ ಅನ್ನೋದರ ಮೇಲೆ ಗಮನ ಇರಬೇಕು. ಬಾಪೂಜಿಯವರು ಹೇಳ್ತಾರೆ, ಸೋಚನೆ ಸೆ ಪೆಹಲೆ ಭಿ ಸೋಚೋ ಕಿ ಮುझे ಕ್ಯಾ ಸೋಚನಾ ಹೈ. ಅಂದರೆ ಏನನ್ನಾದರೂ ಯೋಚನೆ ಮಾಡುವ ಮುನ್ನ ನಾನು ಏನು ಯೋಚನೆ ಮಾಡಬೇಕು ಎನ್ನುವುದನ್ನು ಯೋಚಿಸಬೇಕು ಅಂತ ಬಾಪೂಜಿಯವರು ಹೇಳ್ತಾರೆ. ಅಂತಂದಾಗ ಇದು ಎಷ್ಟು ಸೂಕ್ಷ್ಮ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಹೀಗೆ ಮನಸ, ವಾಚ ಹಾಗೂ ಕರ್ಮಣ. ಈಗ ಕರ್ಮಣದ ಬಗ್ಗೆ ತಿಳಿಯೋಣ. ಕರ್ಮಣ ಅಂದಾಗ ನಾವು ಮಾಡುವಂತಹ ಕೆಲಸ, ನಮ್ಮ ಕೆಲಸದ ಮೇಲೆಯೂ ಸಹ ನಮಗೆ ಗಮನವಿರಬೇಕು. ಕರ್ಮಣ ಅಂದರೆ ಕರ್ಮ, ನಾವು ಮಾಡುವ ಕೆಲಸ. ನಾವು ನಿರಂತರ ಕರ್ಮಯೋಗಿಗಳಾಗಿ ಜೀವನ ನಡೆಸುತ್ತಿದ್ದೇವೆಯೇ ಅನ್ನೋದರ ಮೇಲೆ ನಮಗೆ ಗಮನ ಇರಬೇಕು. ನಿರಂತರ ಕರ್ಮಯೋಗಿ ಜೀವನ ಅಂದರೆ ನಿರಂತರವಾಗಿ ನಾವು ನಮ್ಮ ಮನಸ್ಸು ಹಾಗೂ ಬುದ್ಧಿಯನ್ನು ತಂದೆಯಲ್ಲಿ ಸಮರ್ಪಿಸುವುದೇ ನಿರಂತರ ಕರ್ಮಯೋಗಿ ಜೀವನವಾಗಿರುತ್ತದೆ.
ಹಾಗೂ ನಾವು ಸದಾ ನಮ್ಮನ್ನು ನಾವು ನಾನೊಂದು ಆತ್ಮವಾಗಿದ್ದೇನೆ, ನಾನು ಪರಮ ಪ್ರಕಾಶದಿಂದ ಕೂಡಿದಂತಹ ಆತ್ಮ, ನನ್ನ ಈ ಪಂಚತತ್ವದ ಶರೀರ ಲೈಟ್ನ ಸ್ವರೂಪವಾಗಿದೆ ಹಾಗೂ ಈ ಲೈಟ್ನ ಶರೀರದಿಂದ ನನ್ನನ್ನು ನಾನು ಡಿಟ್ಯಾಚ್ ಮಾಡಿಕೊಂಡು ಕರ್ಮಗಳನ್ನು ಮಾಡುತ್ತಾ ನಮ್ಮನ್ನು ನಾವು ಗಮನಿಸುತ್ತಿರಬೇಕು. ಈ ರೀತಿ ಕರ್ಮಣಾದ ಬಗ್ಗೆ ನಾವು ಫುಲ್ ಚೆಕಿಂಗ್ ಮಾಡುತ್ತಿರಬೇಕು. ಈ ರೀತಿ ಸದಾ ನಾವು ಚೆಕ್ ಆ್ಯಂಡ್ ಚೇಂಜ್ ಮಾಡುತ್ತಿರಬೇಕು. ಚೆಕ್ ಆ್ಯಂಡ್ ಚೇಂಜ್ ಮಾಡುವುದು ಅಂತಂದರೆ ನಿರಂತರವಾಗಿ ನಾವು ನಮ್ಮ ಸೀಟ್ನಲ್ಲಿರುವುದು, ಆತ್ಮಸ್ವರೂಪದಲ್ಲಿ ನೆಲೆಯಾಗುವುದು ಎಂದರ್ಥ. ಪ್ರತಿಯೊಂದನ್ನು ನಾವು ತಂದೆ ಪರಮಪಿತ ತಂದೆಯೊಂದಿಗೆ ಹೋಲಿಸಿಕೊಂಡು ನೋಡಬೇಕು. ನನ್ನ ಮನಸ್ಸು ಏನನ್ನು ಮಾಡುತ್ತಿದೆ, ಯಾವ ರೀತಿಯ ಸಂಕಲ್ಪವನ್ನು ಮಾಡುತ್ತಿದೆ, ಈ ರೀತಿಯ ಸಂಕಲ್ಪ ನನ್ನ ಪರಮಪಿತ ತಂದೆ ಮಾಡುತ್ತಾನೆಯೇ ಅನ್ನೋದನ್ನು ನಾವು ಗಮನಿಸುತ್ತಿರಬೇಕು. ಅಂದರೆ ತಂದೆ ಯಾವ ರೀತಿಯ ಶುದ್ಧ ಸಂಕಲ್ಪವನ್ನಿಟ್ಟುಕೊಂಡಿರ್ತಾನೋ ಅದೇ ರೀತಿ ನಮ್ಮ ಸಂಕಲ್ಪಗಳು ಸಹ ಸದಾ ಪವಿತ್ರವಾಗಿರಬೇಕು. ನಾವು ಆಡುವಂತಹ ಮಾತು ಸಹ ಶುದ್ಧವಾಗಿರಬೇಕು, ಪವಿತ್ರವಾಗಿರಬೇಕು ಹಾಗೂ ನಮ್ಮ ಕೆಲಸಗಳು ಸಹ ಶುದ್ಧವಾಗಿರಬೇಕು. ಎಲ್ಲರೊಂದಿಗೆ ನಾವು ಪ್ರೀತಿಯಿಂದ ಜೀವನ ನಡೆಸುವುದನ್ನು ಕಲಿಯಬೇಕು. ಇದರ ಮೇಲೆ ಸದಾ ನಿಗಾ ಇಟ್ಟಿರಬೇಕು. ಕಮ್ ಬೋಲೋ ಧೀರೆ ಬೋಲೋ ಮೀಠಾ ಬೋಲೋ ಅಂತಂದರೆ ಅಗತ್ಯವಿದ್ದಷ್ಟೇ ಮಾತನಾಡುವುದನ್ನು ಕಲಿಯಬೇಕು. ಇದನ್ನು ನಮಗೆ ಬಾಪೂಜಿಯವರು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದಾರೆ. ನಾವು ಪ್ರತಿಯೊಂದು ಕರ್ಮವನ್ನು, ಪ್ರತಿಯೊಂದು ಕೆಲಸವನ್ನು ಶಾಂತಿಯಿಂದ ಹಾಗೂ ಬಹಳ ಆನಂದದಿಂದ, ಪ್ರೇಮದಿಂದ ಮಾಡುವುದನ್ನು ಕಲಿಯಬೇಕು. ನಮ್ಮ ಪರಮ ಶಾಂತಿ, ನಮ್ಮ ಆನಂದ, ಲೈಟ್ನ ಸ್ವರೂಪ ವ್ಯಕ್ತದಲ್ಲಿದ್ದರೂ ಸಹ ಅವ್ಯಕ್ತ ಸ್ವರೂಪದಲ್ಲಿ ನಿರಂತರವಾಗಿ ಕರ್ಮಯೋಗಿಗಳಾಗಿ ಬಾಳುತ್ತಾ ಹೋಗುವುದೇ ನಮ್ಮ ಪರಮ ಆನಂದವಾಗಿರುತ್ತದೆ. ಇದರಿಂದ ನಮ್ಮ ಎಲ್ಲ ಕರ್ಮಗಳು ನಮಗೂ ಹಾಗೂ ಬೇರೆಯವರಿಗೂ ಸಹ ಶುಭವನ್ನೇ ತರುವಂತಹ ಕರ್ಮಗಳಾಗುತ್ತವೆ. ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ನಿಮ್ಮ ಒಂದೊಂದು ಸಂಕಲ್ಪಗಳು ಸಹ ಬೀಜಗಳಾಗಿವೆ. ಸಂಕಲ್ಪಗಳು ನಮ್ಮ ಓರಾ ಆಗಿದೆ. ಅಂದರೆ ಸಂಕಲ್ಪಗಳಿಂದ ಓರಾ ಕ್ರಿಯೇಟ್ ಆಗುತ್ತಿರುತ್ತದೆ. ಅಂದ ಮೇಲೆ ನಮ್ಮ ಸಂಕಲ್ಪಗಳು ಶುದ್ಧವಾಗಿರಬೇಕು. ಇದಕ್ಕಾಗಿ ನಾವು ಸದಾ ನಮ್ಮ ಸಂಕಲ್ಪಗಳ ಮೇಲೆ ಸಂಪೂರ್ಣ ಅಟೆನ್ಷನ್ ಇಡಬೇಕು. ಅಂದರೆ ನಮ್ಮ ಮನಸ್ಸು ಯಾವ ರೀತಿಯ ಸಂಕಲ್ಪಗಳನ್ನು ಉಂಟು ಮಾಡುತ್ತಿದೆ ಹಾಗೂ ಎಂತಹ ಸಂಕಲ್ಪಗಳು ನನ್ನ ಮಾತಿನ ಮೂಲಕ ಹೊರಹೊಮ್ಮುತ್ತಿದೆ, ಇದರ ಮೇಲೆ ಸಂಪೂರ್ಣ 100% ಗಮನವಿರಬೇಕು. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ಇನ್ನು ಮೇಲೆ ನೀವು ನಿಮ್ಮ ಸಂಕಲ್ಪಗಳನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಏಕೆಂದರೆ ವ್ಯರ್ಥ ಸಂಕಲ್ಪಗಳು ನಮ್ಮನ್ನು ನಮ್ಮ ಸೀಟ್ನಿಂದ ಕೆಳಗೆ ತಳ್ಳುತ್ತವೆ. ಈಗ ನಡೆಯುತ್ತಿರುವಂತಹ ಸಮಯ ನಿಮ್ಮ ಭಾಗ್ಯವನ್ನು ಗಳಿಸುವಂತಹ ಸಮಯ ನಡೆಯುತ್ತಿದೆ. ಇಂತಹ ವೇಳೆ ನೀವು ತಪ್ಪು ಸಂಕಲ್ಪಗಳನ್ನು ಮಾಡಿ ನಿಮ್ಮ ಆತ್ಮ ಸ್ವರೂಪದ ಸ್ಥಿತಿಯಿಂದ ಕೆಳಗೆ ಇಳಿದರೆ ನಿಮ್ಮ ಭಾಗ್ಯದ ಗಳಿಕೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. ನಮ್ಮ ಭಾಗ್ಯದ ಗಳಿಕೆ ಅಂತಂದರೆ ತಂದೆಯ ಸಮಾನ ಗುಣಗಳು, ತಂದೆಯ ಸಮಾನ ಶಕ್ತಿ, ತಂದೆಯ ಸಮಾನ ಪವರ್, ತಂದೆಯ ಸ್ವರೂಪ, ತಂದೆಯ ಅವ್ಯಕ್ತ ಫರಿಷ್ಠಾ ಸ್ವರೂಪ. ಇದುವೇ ಈಗಿನ ಸಮಯದ ನಮ್ಮ ಭಾಗ್ಯದ ಗಳಿಕೆಯಾಗಿದೆ. ಇದುವೇ ನಮ್ಮ ನಿಧಿಯಾಗಿದೆ. ಇದುವೇ ನಮ್ಮ ಸಂಪತ್ತಾಗಿದೆ. ಹಾಗೂ ಈ ಸಂಪತ್ತಿನಿಂದಲೇ ನಮ್ಮ ಕಾರ್ಯವು ಸಂಪನ್ನವಾಗಲಿದೆ. ಹೀಗಾಗಿ ವ್ಯರ್ಥ ಸಂಕಲ್ಪಗಳು ನಮ್ಮನ್ನು ಈ ಸಂಪತ್ತನ್ನು ಗಳಿಸುವಲ್ಲಿ ಅಡಚಣೆ ಮಾಡುವುದರಿಂದ ನಾವು ಯಾವುದೇ ರೀತಿಯ ವ್ಯರ್ಥ ಸಂಕಲ್ಪಗಳನ್ನು ಮಾಡಬಾರದು. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಆದಷ್ಟು ಬೇಗ ನಿಮ್ಮ ಸಂಕಲ್ಪಗಳ ಮೇಲೆ ಚೆಕ್ ಆ್ಯಂಡ್ ಚೇಂಜ್ ಮಾಡುತ್ತಾ ಇರಬೇಕು. ಒಂದೊಂದು ಸಂಕಲ್ಪದ ಮೇಲೆ ನಾವು ಗಮನ ಕೊಟ್ಟಾಗ ಅದು ತಪ್ಪು ಸಂಕಲ್ಪಗಳಾದರೆ ತಕ್ಷಣ ನಾವು ತಿದ್ದಿಕೊಳ್ಳುತ್ತಾ ಮುಂದೆ ಸಾಗುತ್ತೇವೆ. ತಂದೆಯು ನಮ್ಮ ಶುದ್ಧ ಸಂಕಲ್ಪಗಳಿಂದಲೇ ಪ್ರತ್ಯಕ್ಷನಾಗುವನಿದ್ದಾನೆ ಅಂದಾಗ ನಮ್ಮ ಸಂಕಲ್ಪಗಳು ಅದೆಷ್ಟು ಶುದ್ಧವಾಗಿರಬೇಕು ಎಂಬುದರ ಮೇಲೆ ನಮಗೆ ಸದಾ ಗಮನ ಇರಬೇಕು. ಬಾಪೂಜಿಯವರು ಹೇಳ್ತಾರೆ, ಹೀಗಾಗಿ ಮಕ್ಕಳೇ, ಸದಾ ನೀವು ಚೆಕ್ ಆ್ಯಂಡ್ ಚೇಂಜ್ ಮಾಡುತ್ತೀರಿ. ಹಾಗೂ ಯಾವ ಆತ್ಮರ ಮನಸ್ಸು ಎಷ್ಟು ಹಗುರವಾಗಿರುತ್ತದೆಯೋ ಅಷ್ಟು ಆ ಮಕ್ಕಳ ವ್ಯವಹಾರ, ಕೆಲಸ ಕಾರ್ಯಗಳು ತಂದೆಯ ಸಮಾನವಾಗಿರುತ್ತವೆ.
ಇದಕ್ಕಾಗಿ ನೀವು ತಂದೆ ಸಮಾನರಾಗಿ ತಂದೆ ಸ್ಮರಣೆಯಲ್ಲಿ ಸದಾ ಇದ್ದು ನಿರಂತರ ನಿಮ್ಮ ಸೀಟ್ನಲ್ಲಿ ಸೆಟ್ ಆಗುವುದನ್ನು ಕಲಿಯಬೇಕಿದೆ. ಮಕ್ಕಳೇ, ನೀವು ಸದಾ ಆತ್ಮ ಸ್ವರೂಪದಲ್ಲಿ ಇರುವುದನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಎಂದು ಆರಂಭದಿಂದಲೇ ಬಾಪೂಜಿಯವರು ನಮಗೆ ಹೇಳುತ್ತಾ ಬಂದಿದ್ದಾರೆ. ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ನಿಮ್ಮ ಗೆಲುವು ನಿಶ್ಚಿತ, ಖಂಡಿತವಾಗಿಯೂ ಗೆಲುವು ನಿಮ್ಮದೇ. ಈ ಒಂದು ನಶೆಯಲ್ಲಿ ನೀವು ಆತ್ಮ ಸ್ವರೂಪದ ಅಭ್ಯಾಸವನ್ನು ಮಾಡುತ್ತಾ ಹೋಗಿ. ಆಗ ಪ್ರತಿಯೊಂದು ಕೆಲಸದಲ್ಲಿಯೂ ನಿಮಗೆ ಸಫಲತೆ ಸಿಗುವುದು, ಯಶಸ್ಸು ಸಿಗುವುದು. ನನ್ನ ಸಂಕಲ್ಪ ತಂದೆಯ ಸಮಾನ, ನನ್ನ ವ್ಯವಹಾರ ತಂದೆಯ ಸಮಾನವಾಗಿದೆ, ನನ್ನ ಗುರಿ ತಂದೆಯ ಸಮಾನವಾಗಿದೆ ಎಂಬ ನಶೆಯಲ್ಲಿದ್ದಾಗ, ಈ ಒಂದು ನಶೆಯಲ್ಲಿಯೇ ನಾವು ಪುರುಷಾರ್ಥವನ್ನು ಮಾಡುತ್ತಾ ಹೋದಾಗ, ನಿಶ್ಚಿಂತವಾಗಿ ನಿಶ್ಚಯ ಬುದ್ಧಿಯಿಂದ ಪುರುಷಾರ್ಥವನ್ನು ಮುಂದುವರಿಸುತ್ತಾ ಹೋದಾಗ ವಿಜಯ ನಮ್ಮದೇ. ಯಾರೂ ಸಹ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಯಾವ ಉದ್ದೇಶಕ್ಕಾಗಿ ಪರಮಪಿತ ತಂದೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆಯೋ ಆ ಕಾರ್ಯವನ್ನು ಸಫಲವನ್ನಾಗಿ ಮಾಡಲು, ಆ ಗುರಿಯನ್ನು ಪಡೆಯಲು ನಾವು ಸಕ್ಷಮರಾಗುತ್ತೇವೆ ಹಾಗೂ ನಾವು ನಮ್ಮ ಗುರಿಯನ್ನು ತಲುಪುತ್ತೇವೆ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जलरा रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सोचो।